ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಹೆಂಗದಿರಿಲ್ಲ? ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ನೀಡೋಣ ಚಲೋ ಮಾಡೋಣ. ಟೇಷನ್ ಕೊಂಟೇನೆ ನಾನು ಫೋರ್ ಟೇಷನ್ಗೆ ಕಂಪ್ಲೇಂಟ್ ಮಾಡೋಣ ಅಂತೇಳಿ. ಅದಕ್ಕೆ ಏನು ಎಂತ ಅಂತೇಳಿ ಹಿಂದಿನ ನೀಡೋ ನೋಡಿದ್ರೆ ಅಂದ್ರೆ ನಿಮ್ಗೆ ಅರ್ಥನ ಆಗಿರ್ತೈತೆ ಯಾರ ಮೇಲೆ ಕಂಪ್ಲೇಂಟ್ ಮಾಡಾಕೊಂತೀನಿ ಅಂತೇಳಿ. ಸೊ ಹೌದು, ಅವ್ರು ನಿನ್ನೆ ನೈಟ್ 8 ಗಂಟೆಗೆಲ್ಲ ವಿಚಾರಿಸ್ಕೊಂಡು ಹೇಳ್ತೀನಿ ಅಂತ ಅಂದಿದ್ರು. ಮತ್ತು ನಾವು 8 ಗಂಟೆ 9 ಗಂಟೆವರೆಗೂ ಕಾಲ್ ಮಾಡಿದ್ರು, ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕಾಲ್ ಮಾಡಿದ್ರು ಕೂಡ ಅವ್ರು ಕಾಲ್ ಪಿಕ್ ಮಾಡಾತಿಲ್ಲ. ಯಜಮಾನ್ರು ಕೂಡ ಎಷ್ಟೊಕ್ಕೊಂತ ಕಾಲ್ ಮಾಡಿದ್ರು, ಒಂದು 10 ಕಾಲ್ ಅವ್ರು ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡಿಲ್ಲ. ವಾಪಸ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ನಾವು ಮಧುಗಿರಿ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ಅವ್ರು ಹೇಳಿದರು, ಇಲ್ಲೇ ಮೇಡಮ್ ನಿಮ್ಮ ಊರು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಬಿಡಿ, ಯಾಕೆಂದರೆ ಪ್ರೂಫ್ ಎಲ್ಲ ಬೇಕಾಗತ್ತೆ, ನೀವು ವಾಟ್ಸಪ್ಪಲ್ಲಿ ಕಳಿಸೋದು ಆ ಪ್ರೂಫ್ ಇಟ್ಕೊಂಡು ಇದು ಮಾಡೋದು ಕಷ್ಟ ಆಗುತ್ತೆ ನಮಗೆ. ನಾ ಆದರೂ ಅವ್ರಿಗೆ ಕಳಿಸಿದ್ದೆ, ಬ್ಲರ್ ಎಲ್ಲ ಕಾಣಿಸ್ತಾ ಇತ್ತು. ನಿಮ್ಗೆ ಇನ್ನೂ ಈಸಿ ಅಂತಂದರೆ ನಿಮ್ಮ ಊರು ಸ್ಟೇಷನಲ್ಲೇ ಕಂಪ್ಲೇಂಟ್ ಮಾಡಿಬಿಡಿ, ಇಲ್ಲಿಂದ ಅವ್ರು ಅಲ್ಲಿಗೆ ಕರೆಸ್ಕೊತಾರೆ, ನಿಮ್ಗೆ ಈಸಿ ಆಗುತ್ತೆ ಮಾತಾಡೋಕ್ಕಂತೇಳಿ. ಸೊ ಅದಕ್ಕೆ ನಮ್ಮ ಊರು ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೊಂಟೇನೆ. ಸೊ ಏನೇನಾಗುತ್ತೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಂದರೆ ಹಿಂಗೆ ಬಿಟ್ಟರೆ ಅಂತಂದರೆ ಇವರು ಇಡೀ ದೇಶದಲ್ಲಿರೋ ಸೇಲರ್ಗಳನ್ನೆಲ್ಲ ಸರ್ವನಾಶ ಅಂತ ಮಾಡೋದೆಲ್ಲ ಇವರೇ. ಮತ್ತು ಇನ್ನೊಂದು ಏನಂದರೆ ಯಾರೂ ಮುಂದೆ ಹೋಗಲ್ಲ, ಹೋಗಲಿ ಬಿಡು ಅಂತೇಳಿ. ಮತ್ತು ಇನ್ನೊಂದು ಮೀಶೋನೇ ಬಿಟ್ಬಿಡ್ತಾರೆ ಹೊರತು ಇನ್ನು ಇಂಥವ್ರನ್ನೆಲ್ಲ ಬುದ್ಧಿ ಕಲಿಸೋಕ್ಕೆ ಯಾರೂ ಮುಂದೆನೇ ಹೋಗಲ್ಲ. ಸೊ ಅದಕ್ಕೆ ನಾನು ಇದು ಹೊಸ ಪ್ರಯತ್ನ, ಇನ್ನೊಂದು ನಮ್ಮ ಕಲಿತಾ ಇರೋ ಹುಡುಗಿಯರಿಗೆಲ್ಲ ಕೂಡ ಅವ್ರಿಗೆ ಕೂಡ ಧೈರ್ಯ ಇರಲಿ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇರಲಿಲ್ಲ, ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ನನ್ನ ಹತ್ರ ಕ್ಲಾಸ್ ಕಲಿಯೋರಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ಇರಲಿ, ಅವ್ರಿಗೆ ಕೂಡ ಮಾಹಿತಿ ಗೊತ್ತಿರಲಿ. ಎಲ್ಲೆಲ್ಲೆಲ್ಲ ಹೆಂಗೆ ನಾನು ನಂಬರ್ ತೊಗೊಂಡೆ, ಹೇಗೆ ಕಲೆಕ್ಟ್ ಮಾಡಿದೆ, ಹೇಗೆ ಕಾಲ್ ಮಾಡಿದೆ ಅಂತ ಎಲ್ಲ ನಾನು ಹಿಂದಿನ ವಿಡಿಯೋದೊಳಗೆ ಗೊತ್ತೈತಿ. ಫುಲ್ ಲೈವಲ್ಲೇ ನಿಮಗೆ ನಾನು ಎಲ್ಲಿ ಕಟ್ ಮಾಡಿದೆ, ಕೆಲವೊಂದು ಏನು ಮಾತಾಡದೇ ಇರೋವಂಥದ್ರಲ್ಲಿ ಅಷ್ಟೇ ನಾನು ಕಟ್ ಮಾಡಿ ಎಡಿಟ್ ಮಾಡಿದ್ದೀನಿ ಅಷ್ಟೇ. ಮತ್ತು ಅದನ್ನು ಬಿಟ್ಟು ಎಲ್ಲಿ ಮುಚ್ಚುಮರಿ ಏನು ವಾಯ್ಸ್ ಓವರ್ ಅದೇನು ಕೊಟ್ಟಿಲ್ಲ. ಸೊ ಬರೀ ನಮ್ಮ ಸಮ್ಮೂರು ರೆಡಿ ಆಗ್ಯಾರ. ಸಮ್ಮೂರು ನಾನು ಹೊಂಟೇವೆ. ಇವು ಎಷ್ಟು ಎಲ್ಲ ಸಾಕ್ಷಿಗಳನ್ನ ತೊಗೊಂಡಿವಿ. 4 ಅಲ್ಲ ಇದರಲ್ಲಿ, ಮಧುಗಿರಿ ಅನ್ನೋದು 4 ಇದಾವೆ. ನಿಮಗೆ ಕೂಡ ತೋರಿಸ್ತೀನಿ ರೀ. ಇಷ್ಟು ಕೂಡ ನಾನು ವಿಡಿಯೋ ಮಾಡ್ಕೊಂಡು ಪಾಕೆಟ್ ಹರಿದು, ಅಂದರೆ ಮಣ್ಣೆ ಬಂದಿರೋವಂಥದ್ದು ಒಂದೊಂದೇ ಇವನ್ನೆಲ್ಲ ವಿಡಿಯೋ ಮಾಡ್ಕೊಂಡಿರೋದು. ಇನ್ನು ಇದನ್ನು ನಾನು ನಿನ್ನೆ ಬಂದಿರೋದು ಓಪನ್ನೇ ಮಾಡಿಲ್ಲ. ಇದನ್ನು ಪೊಲೀಸ್ ಸ್ಟೇಷನ್ ಒಳಗೆ ತೋರಿಸ್ಬಿಟ್ಟು ಅವ್ರೇನಾದರೂ ಬರ್ತೀನಿ ಅಂತ ಅಂದರೆ, ಇಲ್ಲವ್ರು ಬರ್ತೀನಿ ಅಂದರೆ ಅವನ ಮಕ್ಕಕ್ಕೆ ಹೊಡೆದ್ಬಿಟ್ಟು ತೋರಿಸಿದ್ರೆ ಆಯಿತು ಅಂತ. ಇದನ್ನು ಇನ್ನೂ ಓಪನ್ನೇ ಮಾಡಿಲ್ಲ. ಲಾಸ್ ಆದರೂ ಪರವಾಗಿಲ್ಲ ಅಂತೇಳಿ ಇದನ್ನು ನಾನು ಇನ್ನೂ ಓಪನ್ನೇ ಮಾಡಿಲ್ಲ. ಸೊ ಹೋಗೋಣ ಏನೇನಾಗುತ್ತೆ ಅಂತೇಳಿ. ಹೋಗಿ ಸ್ಟೇಷನ್ಗೆ ಹೋಗಿ ಬಂದು ಅಪ್ಡೇಟ್ ಮಾಡ್ತೀನಿ ಅಂತ. ತಗೊಂಡು ಡೂಪ್ಲಿಕೇಟ್ ಮಾಲ್ ಹಾಕಿ ಕಂಪ್ನಿ ಪಾರ್ಟಿ ರಿಸೀವ್ ಮಾಡಿಲ್ಲ ಮತ್ತು ವಾಪಸ್ ಕಳಿಸ್ಕೊಡ್ತೆ. ಯಾಕೆ ಅದು ನೋಡಿ ಅವ್ರಿಗೆ ಏನು ಅಮೌಂಟ್ ಇದೆ ರಿಫಂಡ್ ಮಾಡ್ಯಾರ, ವೆರಿಫೈ ಮಾಡಿಬಿಟ್ಟು, ಇಲ್ಲಾಂದರೆ ಕೇಸ್ ಆಗುತ್ತೆ ನೋಡಿ. ನೋಡಿರಿ ನೋಡಿ ಮಾತಾಡ್ಬಿಟ್ಟು ಅದು 1 ಡೇ ಇವತ್ತು ಹಾಲಿಡೇ ಇದೆ, ನಾನು ಮಂಡೇ ಕ್ಲಿಯರ್ ಮಾಡಿ, ಇಲ್ಲಾಂದರೆ ಕೇಸ್ ಆಗುತ್ತೆ ನೋಡಿ. ಅಲ್ಲಿರ್ತಕ್ಕಂಥ ಮೀಶೋ ಕಂಪ್ನಿ ಅಲ್ಲಿ ವರ್ಕ್ ಎಲ್ಲ ಯಾರು ಹೇಳಿದ್ರೆ ಎಲ್ಲರನ್ನ ಕೇಸ್ ಮಾಡ್ತಿದೆ. ನೀವು ಕೋರ್ಟಿಗೆ ಅಡ್ಡಾಡಬೇಕಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಬಂದು ಹಿಂಗೆಲ್ಲ ಮಾಡಿಬಿಟ್ಟು ರಿಫಂಡ್ ಮಾಡಿಬಿಡಿ ಅವ್ರಿಗೆ. ಸಣ್ಣ ಅಮೌಂಟ್ ಇದೆ, ಈಗ ರಿಫಂಡ್ ಮಾಡಿಲ್ಲ ಕೇಸ್ ಆಗಿದ್ರೆ ಮತ್ತು ಸಮಸ್ಯೆ ಆಗ್ತಾನೆ. ಎಲ್ಲ ಬೇಲ್ ಹಾಕಿಕೊಂಡು ಮತ್ತು ಸುಮ್ಮನೆ ವಕೀಲಿಗೆ ದುಡ್ಡು ಕೊಟ್ಬಿಟ್ಟು ನೀವೆಲ್ಲ ಮತ್ತು ಸಮಸ್ಯೆ ಸಿಡ್ಕೋತೀರ. ಕೊಟ್ಬಿಡಿ ಅವ್ರು ಏನಿದೆ ರಿಫಂಡ್ ಮಾಡಿ. ಸುವರ್ಣ ಕನ್ನಡ ಎಷ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತೆ. ಅವರು ಫ್ರಾಡ್ ಕೇಸ್ ಹಾಕಿದ್ದೀನಿ ನಾನು. ಅವರು ರೀಫಂಡ್ ಮಾಡ್ತೀನಿ ಅಂತ ಅಂದರು ಅವರು. ಬಟ್ ನನಗಾದಂಗೆ ಇನ್ನೊಬ್ರಿಗೂ ಆಗಿರ್ತಲ್ಲ, ನನಗೆ ಮಾತ್ರ ಎಷ್ಟು ಮಾಡ್ದಾರ ಇಷ್ಟು 6000 5000 ಈ ಥರ ನನಗೆ ಲಾಸ್ ಆಗುತ್ತೆ. ಮಿಕ್ಕಿದವ್ರಿಗೆ ಹಂಗೆ ಎಷ್ಟು ಮಾಡಿದಾರೆ ಗೊತ್ತಿಲ್ಲ. ಅದಕ್ಕೆ ಒಂದು ಸತಿ ಫ್ರಾಡ್ ಕೇಸ್ ಹಾಕಿ ಸರಿಯಾಗಿ ಮಾಡಿಸೋಣ ಅಂಥೇಳಿ. ಇನ್ನೊಂದೇನು ಅಂತಂದರೆ ಇನ್ನೊಂದು ಸತಿ ಬರಬೇಕು ಈ ಸ್ಟೇಷನ್ಗೆ ನಾನು. ಯಾಕೆ ಅಂತಂದರೆ ನನ್ನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇರೋರು ಅಂಥವರಿಗೆ ಕಂಪ್ಲೇಂಟ್ ಮಾಡೋಕ್ಕೆ, ಇದೆಲ್ಲ ಕ್ಲಿಯರ್ ಆಗಲಿ ಅಂತ. ಸೊ ಇದೆಲ್ಲ ಕ್ಲಿಯರ್ ಆಗಲಿ. ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ ಅಂತಲ್ಲ, ಅಬ್ಸರ್ವ್ ಮಾಡಿದ್ದೀನಿ. ನಾನು ವ್ಯೂವರ್ಸ್ ಎಲ್ಲ ನೋಡಿದ್ದೀನಿ. ಮತ್ತು ನಮ್ಮ ವ್ಯೂವರ್ಸ್ ಎಲ್ಲ ನನಗೆ ವಿಡಿಯೋನ ಶೇರ್ ಮಾಡಿದರು, ನೋಡಿದ್ದೀನಿ. ನಾನು ನೋಡಿ ಕೂಡ ಸುಮ್ಮನೆ ಇದ್ದೀನಿ ಅಂತ ಅಂದರೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅಷ್ಟೇ. ಸೊ ಮಾಡೋದೆಲ್ಲ ಸರಿಯಾಗಿಯೇ ಮಾಡ್ತೀನಿ.
ಅದಕ್ಕೆಲ್ಲ ಪ್ರೂಫ್ ಸಮೇತನೂ ಕೂಡ ಇಡ್ತೀನಿ. ಅದಕ್ಕೆ ಸುಮ್ಮನೆ ಹಂಗೆ ಹಿಂಗೆ ಮಾತಾಡೋದಲ್ಲ, ಅದು ನನ್ನ ಪರ್ಸ್ನಲ್ ವಿಷಯ ಟಾರ್ಗೆಟ್ ಮಾಡಿ ಮಾತಾಡೋರು ಇವರು. ಏನು ಅಂತ ಅಂದರೆ ನನ್ನ ಅಕ್ಕ ತಂಗಿಯರು ಬೆಲೆ ಕೊಡೋಂಗಿಲ್ಲ ಅಂತೆ. ನಮ್ಮ ಅಕ್ಕ ತಂಗಿಯರು ಏನಾದರೂ ಬಂದು ಕೆಟ್ಟ ನಿಮ್ಮ ಹತ್ರ ಹೇಳಿದ್ರೆ ಬೆಲೆ ಕೊಡೋಂಗಿಲ್ಲ ಅಂತೇಳಿ ಇನ್ನು ಪರ್ಸ್ನಲ್ ವಿಷಯ ಎಲ್ಲ ಮಾತಾಡೋರು ಅವರು ಕೆಲವೊಂದು. ಅದನ್ನೆಲ್ಲ ನಾನು ಇಡೋದೆಲ್ಲ ಹೇಳೋಂಗಿಲ್ಲ. ಸೊ ಏನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ. ಇದೊಂದು ಕೆಲವೆಲ್ಲ ಕ್ಲಿಯರ್ ಆದಮೇಲೆ ನಾನು ಮಾತಾಡಬೇಕು, ಏನು ಮಾಡಬೇಕು, ಸಾಕ್ಷಿ ಸೋಮತ್ತ ಏನು ಆಗಬೇಕು, ಇದರಿಂದ ಇವ್ರ ಕೈ ಹಿಂದ್ಗಡೆ ಯಾರು ವಿಡಿಯೋ ಮಾಡಿಸ್ತವ್ರೆ ಫಸ್ಟ್ ಅವರು ಇವರು ಎಲ್ಲರೂ ಬರಬೇಕು. ನಾನು ಹೇಳಿದೆ ಫಸ್ಟಕ್ಕೆ ನನ್ನ ವಿಷಯಕ್ಕೆ ಬರಬೇಡಿ, ನಾನು ಯಾರ ವಿಷಯಕ್ಕೂ ಬರೋದಿಲ್ಲ ಅಂಥೇಳಿ. ಆದರೂ ಅವ್ರು ನನ್ನ ವಿಷಯ ಬಿಡ್ತಾ ಇಲ್ಲ, ವಿಡಿಯೋ ಮಾಡಿಸ್ತವ್ರೆ. ಸೊ ಅದಕ್ಕೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಇದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ಆಮೇಲೆ ಮಾಡೋಣ ಫ್ರೆಂಡ್ಸ್. ಮನೆಗೆ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಮತ್ತು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಮತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ವಿ. ಸೊ ಒಂದು ಸ್ವಲ್ಪ ಮತ್ತು ನಿನ್ನೆ ಕೂಡ ಕ್ಲಾಸ್ ತೊಗೊಂಡಿರಲಿಲ್ಲ ಮೀಶೋದು, ಮತ್ತು ಕ್ಲಾಸ್ ಎಲ್ಲ ತೊಗೊಂಡು ಅದರಲ್ಲೇ ಕೆಲಸ ಎಲ್ಲ ಬ್ಯುಸಿ ಆಗಿಬಿಟ್ಟೆ. ಮತ್ತು ಇನ್ನು ಮರುದಿವಸ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ಯಾಂಕಿಗೆ ಬಂದಿದ್ದೆ ನಾನು. ಹೇಳಿದ್ನಲ್ಲ, ಒಂದು ಮಂಗಲ ಚೈನು ಡಿಸೈನ್ ಇಷ್ಟ ಇಲ್ಲ ನನಗೆ, ಲೆಂತ್ ಮಂಗಲ ಚೈನು ಡಿಸೈನ್ ಚೇಂಜ್ ಮಾಡಿಸ್ಬೇಕು ಅಂತೇಳಿ. ಅದನ್ನೇ ಇವತ್ತು ನಾನು ಅಂದರೆ ಗಿರ್ವಿ ಇಟ್ಟಿದ್ದೆ, ನಾನು ಇಲ್ಲಿ 1 ವರ್ಷದ ಹಿಂದೆ ಗಿರ್ವಿ ಇಟ್ಟಿದ್ದೆ. ನಾನು ಹಾಕೊಳಕ್ಕೂ ಇಷ್ಟ ಇಲ್ಲದೆ, ಅದು ಒಂದು ನಮ್ಮ ಬಿಸ್ನೆಸ್ಸಿಗಾಗಿರ್ಬೋದು, ಮತ್ತು ತಂಗಿಯರು ಕಾರ್ ತೊಗೊಂಡ್ರಲ್ಲ ಅವ್ರಿಗೆ ಒಂಚೂರು ದುಡ್ಡು ಅವಶ್ಯಕತೆ ಅವ್ರಿಗೆ ಸ್ವಲ್ಪ ಕೊಟ್ಟು ನನ್ನ ಬಿಸ್ನೆಸ್ಸಿಗೆ ನಾನು ಹಾಕ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ದುಡ್ಡು ಇತ್ತಲ್ಲ, ಹಾಗಾಗಿ ಇದನ್ನು ಬಿಡಿಸ್ಬಿಟ್ಟು ಇವಾಗ ಗೋಲ್ಡ್ ರೇಟನ್ನು ಕಮ್ಮಿ ಆಗಿಬಿಟ್ಟೈತೆ. ನಾನು ಅಂದ್ಕೊಂಡಿರೋ ಡಿಸೈನನ್ನು ತೊಗೊಳೋಣ ಅಂತೇಳಿ. ಮತ್ತು ಲೆಂತ್ ಕೂಡ ನನಗೆ ಅಷ್ಟು ಅಡ್ಜಸ್ಟ್ ಆಗ್ತಾಯಿಲ್ಲ, ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಇಷ್ಟ ಆಗಿದ್ದು ಯಾಕೆ ಕಷ್ಟಪಟ್ಟು ಹಾಕ್ಕೋಬೇಕು, ಇಷ್ಟ ಇಲ್ಲದೇ ಇರೋದು ಯಾಕೆ ಕಷ್ಟಪಟ್ಟು ಹಾಕ್ಕೋಬೇಕು ಅಂದರೆ ಈ ಡಿಸೈನ್ ನನಗೆ ಮುಂಚೆನೇ ಇಷ್ಟ ಇರಲಿಲ್ಲ. ಆದರೆ ಏನೋ ಹೆಣ್ಮಕ್ಳಿಗೆ ಒಂದು ಮಂಗಲ ಚೈನ್ ತೊಗೋಬೇಕಂತ ಇರುತ್ತಲ್ಲ, ತೊಗೋಬೇಕಲ್ಲ ಅಂತೇಳಿ ತೊಗೊಂಡಿದ್ದೆ ಅಷ್ಟೇ. ಆದರೆ ಇರಬೇಕು ಅಂತ ತೊಗೊಂಡಿದ್ದೆ. ಬಟ್ ನನಗೆ ತುಂಬ ಇದು ಸಪೂರ ಅನಿಸುತ್ತೆ, ಅಂದರೆ ಸಣ್ಣ ಅನಿಸುತ್ತೆ. ಮತ್ತು ಲೆಂತ್ ಕೂಡ ಸಿಕ್ಕಾಪಟ್ಟೆ ಲೆಂತ್ ಅನ್ನಿಸ್ತು ನನಗೆ. ಯಾಕೋ ಈ ಲೆಂತ್ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಇನ್ನು ಈ ಡಿಸೈನ್ ಕೂಡ ಇಷ್ಟ ಇಲ್ಲ. ನಾನು ಯಾವಾಗಲೂ ಕೂಡ ಶಾರ್ಟಾಗಿ ಹಾಕ್ಕೊಂಡಿರ್ತೀನಿ. ನನ್ನ ಕರ್ಮಣಿ ಆಗಿರ್ಬೋದು ಏನೋ ಶಾರ್ಟಾಗಿ ಹಾಕ್ಕೊಂಡಿರ್ತೀನಿ ನಾನು ಸಿಂಗಲ್ ಲೈನಲ್ಲಿ. ಮತ್ತು ನನಗೆ ಇನ್ನು ಮೊನ್ನೆ ಶಾರ್ಟ್ ಮಂಗಲ ಚೈನ ಅದನ್ನು ಕೂಡ ವಾಪಸ್ ನಾನು ಇಟ್ಟೆ. ಅಂದರೆ ಮನೇಲಿ ನನಗೆ ಇಟ್ಕೊಂಡು ಈಗ ದುಡ್ಡಿಂದೇನು ಅವಶ್ಯಕತೆ ಇರಲಿಲ್ಲ, ಬಟ್ ಮನೇಲಿ ಇರೋದು ಬೇಡ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೆ. ಇದನ್ನು ಇವಾಗ ಅದನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಇದು 1.5 ಲಕ್ಷಕ್ಕೆ ಇಟ್ಟಿದ್ದೆ ನಾನು. ಆವಾಗ ಬಿಸ್ನೆಸ್ಸಿಗೆ ಹಾಕಿದ್ದೆ, ಮತ್ತು ತಂಗಿಯರಿಗೆ ಒಂಚೂರು ಕಾರ್ ತೊಗೊಳಕ್ಕೆಲ್ಲ ಕೊಟ್ಟಿದ್ದೆ. ಇವಾಗೆಲ್ಲ ತಕ್ಕೊಂಡು ಸೊ ಇದನ್ನು ಡಿಸೈನ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗೋಲ್ಡ್ ರೇಟು ಸ್ವಲ್ಪ ಕಮ್ಮಿ ಆಗಿಬಿಟ್ಟೈತೆ ಅಲ್ಲ ಅಂಥೇಳಿ ನಾನು ರೆಗ್ಯುಲರಾಗಿ ತೊಗೊತೀವಲ್ಲ ಶಾಪಲ್ಲಿ, ಸೊ ಆ ಶಾಪಲ್ಲಿ ನಾನು ಡಿಸೈನ್ ನೋಡೋಕ್ಕಂತ ಹೋಗಿದ್ದೆ. ಬಟ್ ಅಲ್ಲಿ ಡಿಸೈನ್ ಇರಲಿಲ್ಲ ನಾನು ಅಂದ್ಕೊಂಡಿರೋ, ಅಂದರೆ ನಾನು ಇಷ್ಟಪಟ್ಟಿರೋ, ಅಂದರೆ ಒಂದು ಪಿಕ್ನ ನಾನು ಇಷ್ಟಪಟ್ಟಿರೋದು, ನಾನು ಒಂದು ಪಿಕ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಫೋಟೋಸ್ನ. ಸೊ ಅದೇ ರೀತಿನ ನನಗೆ ಬೇಕು ಅಂತೇಳಿ ತೊಗೊಂಡ್ರೆ ಅದನ್ನೇ ತೊಗೋಬೇಕು ಅಂತೇಳಿ. ಸೊ ಅದಕ್ಕೆ ಆ ಡಿಸೈನ್ ನಾವು ರೆಗ್ಯುಲರಾಗಿ ಗೋಲ್ಡ್ ಶಾಪಲ್ಲಿ ಶಾಪ್ ಮಾಡ್ತಿರ್ತೀವಲ್ಲ, ಆ ಶಾಪಲ್ಲಿ ಇರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಈ ಡಿಸೈನ್ ನನಗೆ ಬೇಕು ಅಂತೇಳಿ ಹೇಳಿಬಿಟ್ಟು ಬಂದಿದ್ದೀನಿ. ಒಂದು 2-3 ದಿವಸ ಇರಿ ಮೇಡಮ್ ತರಿಸ್ಕೊಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದನ್ನು ಬ್ಯಾಂಕಲ್ಲಿ ಬಿಡಿಸ್ಕೊಂಡು ಮನೆಗೆ ತೊಗೊಂಡು ಬಂದೆ. ಇನ್ನು ಅದನ್ನೇ ಒಂದು ಸ್ವಲ್ಪ ಕೊಟ್ಬಿಟ್ಟು ಎಷ್ಟು ಗ್ರಾಮ್ ಅದೆಲ್ಲ ನಾನು ವಿಚಾರಿಸ್ಕೊಂಡು ಬಂದೆ. ಸೊ 40 ಗ್ರಾಮ್ ಬೇಕಾಗುತ್ತೆ ಅಂತ ನಾನು ಇಷ್ಟಪಟ್ಟಿರೋದು. ಅಂದರೆ ನಾನು ಮಂಗಲೆ ಕೊಡ್ತಾ ಇಲ್ಲ, ಚೈನ್ ಮಾತ್ರ ಎಕ್ಸ್ಚೇಂಜ್ ಮಾಡ್ತಾ ಇರೋದು. ಮಂಗಲ ಡಿಸೈನ್ ನಾನು ಇಷ್ಟಪಟ್ಟಿರೋದು. ಬಟ್ ಚೈನಕ್ಕೆ ಅದು ಮಂಗಲ ಚೈನ್ ಐತಲ್ಲ, ಆ ಚೈನಿಗೆ ಮಂಗಲ ತುಂಬ ಹೆವಿ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ನಾನೇನು ಡಿಸೈನ್ ತೊಗೊತಾ ಇದ್ದೀನಿ ನೋಡಿ, ಆ ಡಿಸೈನ್ಗೆ ಮಂಗಲಕ್ಕೆ ಸೂಟಬಲ್ ಆಗುತ್ತೆ. ಸೊ ಅದಕ್ಕೆ ನಾನು ಚೈನ್ ಮಾತ್ರ ಕೊಡ್ತಾ ಇದ್ದೀನಿ, ಮಂಗಲ ಕೊಡ್ತಾ ಇಲ್ಲ. ಆ ಮಂಗಲ ಇಟ್ಕೊಂಡ್ಬಿಟ್ಟು ಚೈನ್ ಕೊಟ್ಬಿಟ್ಟು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಅಂದರೆ ಇನ್ನೊಂದು ಎಷ್ಟು ಗ್ರಾಮ್ ಅಂತಾರೆ, ಇನ್ನೊಂದು 7-8 ಗ್ರಾಮ್ ಹಿಡಿಯುತ್ತೆ ಹಾಕ್ಲಿಕ್ಕಷ್ಟೇ. ಇನ್ನು ಇದು ಎಷ್ಟಿದೆ ಅಂದರೆ ನನಗೆ 35 ಗ್ರಾಮ್ ಇದೆ. ಬಟ್ ಅದು 40 ಗ್ರಾಮ್, ಇನ್ನೊಂದು 5 ಗ್ರಾಮ್ ಅಥವಾ 6 ಗ್ರಾಮ್ ಹಾಕಿದರೆ ನಾನು ಇಷ್ಟಪಟ್ಟಿರೋದು ಬರುತ್ತೆ ಅಲ್ಲ ಅಂತೇಳಿ ಅಷ್ಟೇ. ಸೊ ಅದಕ್ಕೆ ಕಷ್ಟಪಟ್ಟು ಹಾಕ್ಕೊಂಡಿದ್ದು ಬೇಡ ಅಂತೇಳಿ ಅದನ್ನೇ ಎಕ್ಸ್ಚೇಂಜ್ ಮಾಡಿಕೊಂಡು ತೊಗೊಂಡು ಬರೋಣ ಅಂತಂದರೆ, ಇವಾಗ ಗೋಲ್ಡ್ ರೇಟ್ ಇನ್ನೂ ಅದು ಸಾಕಷ್ಟು ದುಡಿದ್ಬಿಟ್ಟಿದೆ ಫ್ರೆಂಡ್ಸ್. ನಾನು 80,000 ಇರಬೇಕಾದ್ರೇ ತೊಗೊಂಡಿರೋದು ಗೋಲ್ಡನ್ನು. 50,000 ಇರಬೇಕಾದ್ರೇ ಗೋಲ್ಡನ್ನು ನಾನು ಕೂಡಿ ತೊಗೊಂಡು ಕೂಡಿಟ್ಟಿದ್ದೆ. ಅದು ಹೆಲ್ಪ್ ಆಯಿತು. ನಾನು 80,000 ರೂಪಾಯಿ ಇರಬೇಕಾದ್ರೇ ನಾನು ಮಂಗಲ
ಚೈನ್ ತೊಗೊಂಡಿದ್ದೆ, ಅದು ಇವಾಗ 1 to ಡಬಲ್ ದುಡ್ದಿದೆ ಸಾಕು. ಅದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು. ಭೂಮಿ ಮೇಲೆ ಹಾಕಿರೋ ದುಡ್ಡು, ಚಿನ್ನದ ಮೇಲೆ ಹಾಕಿರೋಂಥ ದುಡ್ಡು ಯಾವತ್ತೂ ಮೋಸ ಆಗಲ್ಲ ಅಂಥೇಳಿ. ಸೊ ಇದು ಮತ್ತೆ ಮರುದಿವಸ ಅಂದರೆ ಸಾಯಂಕಾಲ ಅನ್ಕೋತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ಬಂದಮೇಲೆ ಪ್ಯಾಕಿಂಗ್ ಕೆಲಸ ಇತ್ತು. ಬೆಳಗ್ಗೆ ಇವತ್ತು ನಾನು ಹೊರಗಡೆ ಹೋಗಿದ್ನಲ್ಲ, ಇವತ್ತು ಯಾವುದೇ ರೀತಿ ಪಾರ್ಸಲ್ ಕಳಿಸ್ಲಿಲ್ಲ. ಸೊ ಎಲ್ಲ ಫುಲ್ ಮಾಲ್ ಕೂಡ ಖಾಲಿ. ಅದಕ್ಕೆ ನಾನು ಇವಾಗ ಲೊಕೇಶನ್ನ ಚೇಂಜ್ ಮಾಡ್ತಾಯಿದ್ದೀನಿ, ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀನಿ. ತಂಗಿ ಅಡ್ರೆಸ್ ಬೆಂಗಳೂರು ಅಡ್ರೆಸ್ಸನ್ನೇ ಹಾಕ್ಬಿಡೋಣ ಅಂಥೇಳಿ. ಹೆಂಗೂ ನಾನು ಹೋಗ್ತಾ ಇದ್ದೀನಲ್ಲ ನೆಕ್ಸ್ಟ್ ಮತ್ತು 6ನೇ ತಾರೀಕು. ಸೊ ಅದಕ್ಕೆ ಅಲ್ಲಿದ್ದ ಅಡ್ರೆಸ್ ಹಾಕ್ಬಿಡೋಣ, ಮತ್ತೆ ಯಾಕೆ ಸ್ಟಾಕ್ ತರಿಸೋದು ಅಂಥೇಳಿ. ಸೊ ಅಲ್ಲೇ ಅಡ್ರೆಸ್ ಹಾಕ್ಬಿಟ್ರೆ ಆಯಿತು ಅಂತ ಇವಾಗ ಎಷ್ಟಿದಾವೋ ಅಷ್ಟು ಎಲ್ಲ ಡಿಸ್ಪ್ಯಾಚ್ ಮಾಡಿಬಿಟ್ಟು ಮತ್ತೆ ಫ್ರೀ ಆಗ್ತೀನಿ. ಮತ್ತು ಆಮೇಲೆ ವಿಡಿಯೋ ಮಾಡಿಕೊಂಡು ಏನಾಯಿತು ಅಂತ ನಿಮ್ಗೆ ಅಪ್ಡೇಟ್ ಮಾಡಲಿಲ್ವಲ್ಲ, ಸ್ಟೇಷನಲ್ಲಿ ಏನಾಯಿತು ಅಂಥೇಳಿ. ಸ್ಟೇಷನ್ ಅವರು ಕಾಲ್ ಮಾಡಿಬಿಟ್ಟು ವಿಚಾರಿಸ್ಕೊಂಡ್ರು ಡಿಲಿವರಿ ಬಾಯ್ನ. ಡಿಲಿವರಿ ಬಾಯ್ ಹೇಳಿದ್ದು ಇವತ್ತೊಂದು ದಿವಸ ಟೈಮ್ ಕೊಡಿ ಸರ್, ನನಗೆ ಯಾರು ಅಂತ ಅದನ್ನು ಪತ್ತೆ ಹಚ್ಚಿಬಿಟ್ಟು ಮತ್ತೆ ಕಂಡುಹಿಡಿದ್ಬಿಟ್ಟು ರೀಫಂಡ್ ಮಾಡಿಸ್ತೀನಿ ಅಂತ ಹೇಳಿದರು. ಒಂದು ದಿವಸ ವೇಟ್ ಮಾಡಿ ಮೇಡಮ್, ನಾಳೆ ಏನಾದರೂ ಅವರು ರೀಫಂಡ್ ಮಾಡಲಿಲ್ಲ ಅಂತ ಅಂದರೆ ಎಲ್ಲರ ಮೇಲೆ ಕೇಸ್ ಹಾಕೋರಂತೆ. ಯಾಕೆಂದರೆ ಇದು ಡೆಲಿವರಿ ಬಾಯ್ ಅಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಫಸ್ಟು ಮ್ಯಾನೇಜರ್ ಮೇಲೆ ಕೊಡಬೇಕಾಗುತ್ತೆ, ಅಲ್ಲಿ ಮ್ಯಾನೇಜ್ಮೆಂಟು ಚೆನ್ನಾಗಿಲ್ಲ ಅಂಥೇಳಿ. ಸೊ ಚೀಟಿಂಗ್ ಕೇಸ್ ಹಾಕೋರಂತೆ ಎಲ್ಲರ ಮೇಲೆ. ಮತ್ತು ಅವ್ರು ಕೂಡ ಪೊಲೀಸ್ನವ್ರು ಹೇಳಿದ್ದು ಇಷ್ಟೇ, ಅವ್ರಿಗೆಲ್ರಿಗೂ ಎಲ್ಲರ ಮೇಲೆ ಕೂಡ ಕೇಸ್ ಆಗುತ್ತೆ, ಒಬ್ಬರ ಮೇಲೆ ಮಾತ್ರ ಅಲ್ಲ, ಎಲ್ಲರ ಮೇಲೆ ಕೂಡ ಕೇಸ್ ಆಗುತ್ತೆ. ಅವ್ರದ್ದು ಏನೇ ಇದ್ದರೂ ಸೆಟಲ್ಮೆಂಟ್ ಮಾಡಿ ರೀಫಂಡ್ ಮಾಡಿ ಒಂದು ದಿವಸ ಟೈಮ್ ತೊಗೊಳ್ಳಿ, ಅವ್ನು ಯಾವನೌದಾನ ನೋಡಿ ಅದನ್ನು ವಿಚಾರಿಸ್ಕೊಂಡು ನನಗೂ ಕೂಡ ಇನ್ಫಾರ್ಮ್ ಮಾಡಿ ಅಂತ ಅವ್ರಿಗೆ ಕಾಲ್ ಮಾಡಿ ಕಟ್ ಮಾಡಿದ್ರು ಎಲ್ಲ ವಿಚಾರಿಸ್ಕೊಂಡು. ಮತ್ತು ಹಾಗೆ ನಾನು ಕೂಡ ಕಂಪ್ಲೇಂಟ್ ತೊಗೊಂಡು ಬಿಡಿ ಸರ್ ಅಂತ ನಾನು ಹೇಳಿದೆ. ಯಾಕಂದರೆ ನನಗೊಬ್ಬರಿಗೆ ಎಷ್ಟು ಮಾಡಿದ್ದಾರೆ, ಇನ್ನು ಅವ್ರ ಅಕೌಂಟ್ ಚೆಕ್ ಮಾಡಿ ಒಂದು ಸತಿ, ಮತ್ತು ಬೇರೆದವ್ರಿಗೆ ಎಷ್ಟೆಷ್ಟೆಲ್ಲ ಮಾಡಿದ್ದಾರೋ ಗೊತ್ತಿಲ್ಲ ಅಲ್ವಾ, ಅವ್ರಿಗೆ ಕೂಡ ರೀಫಂಡ್ ಮಾಡಿಸಿ ಅಂತ ನಾನು ಹೇಳಿದೆ. ಅವ್ರದ್ದು ಜೀವನ ಇರುತ್ತಲ್ವ ಮೇಡಮ್, ಸ್ವಲ್ಪ ನಿಮ್ಮದು ದುಡ್ಡೆಲ್ಲ ಅಮೌಂಟೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮನೆಗೆ ಬಂದೆ. ನಾಳೆ ಬೆಳಗ್ಗೆ ಅವರು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಮತ್ತೆ ಮರುದಿವಸ ಬೆಳಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಇವಾಗ ನನ್ನದು ಅಷ್ಟು ದುಡ್ಡು ಏನಿತ್ತು ಮತ್ತು ನಾನು ಬೆಳಗ್ಗೆ 11 ಗಂಟೆಗೆ ಕಾಲ್ ಮಾಡಿದೆ ಅವರಿಗೆ, ಏನಾಯಿತು ಸರ್ ಅಂತೇಳಿ. ಅಂದರೆ ಡಿಲಿವರಿ ಅಲ್ಲಿ ಮ್ಯಾನೇಜ್ಮರ್ ಇದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿದೆ ನಾನು. ಒಂದು 10 ನಿಮಿಷ ತಡಿ ಮೇಡಮ್, ನಾವು ಹಾಕ್ತೀವಿ, ರೀಫಂಡ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಒಬ್ಬ ಡಿಲಿವರಿ ಬಾಯ್ ಕಾಲ್ ಮಾಡ್ದೆ ನನಗೆ, ಎಷ್ಟು ಹಾಕಬೇಕು ಮೇಡಮ್ ಅಂತೇಳಿ. ನಾನು ಇಷ್ಟು ಅಂತ ಹೇಳಿದೆ. ಸ್ವಲ್ಪ ಕಮ್ಮಿ ಮಾಡಿ ಮೇಡಮ್ ಅಂತ ಅಂದರು. ನಾನು ಸರಿ ಇದೇನು ತರಕಾರಿ ವ್ಯಾಪಾರ ಅಂದ್ಕೊಂಡಿದ್ದೀರಾ ಅಥವಾ ಇಲ್ಲೇ ಸ್ಟೇಷನ್ನಲ್ಲಿ ಆಗಿದ್ದರೆ ನಾನೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಹಾಕ್ತೀನಿ, ನಿನಗೆ ಏನಾದರೂ ಲೇಬಲ್ ಮೇಲೆ ಬಿಲ್ ಇರುತ್ತಲ್ಲ ಅದನ್ನೆಲ್ಲ ಬಿಲ್ ಹಾಕ್ತೀನಿ, ಅದನ್ನು ನೋಡಿಬಿಟ್ಟೆ ನೀನು ಹಾಕು ಅಂತ ಹೇಳಿದೆ. ಮತ್ತು ಆಯಿತು ಮೇಡಮ್ ಅಷ್ಟೇ ಹಾಕ್ತೀವಿ ಅಂತ ಮತ್ತೆ ಕಾಲ್ ಕಟ್ ಮಾಡಿದೆ. ಮತ್ತು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ನಾನು. 10 ನಿಮಿಷ ಅಂದಮೇಲೆ ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಮತ್ತು ಯಾವುದೇ ರೀತಿ ರೆಸ್ಪಾನ್ಸ್ ಬರಲಿಲ್ಲ. ಮತ್ತು ಇನ್ನೊಂದು ಸತಿ ಕಾಲ್ ಮಾಡಿಬಿಟ್ಟು ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಒಂದು ಸತಿ ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಲಿಲ್ಲ. ಇನ್ನೊಂದು ಸತಿ ಮಾಡಿದೆ 10 ನಿಮಿಷ ಬಿಟ್ಟು, ಕಾಲ್ ಪಿಕ್ ಮಾಡಿದ್ರು. ಈ ಸದ್ದ ಹಾಕ್ತೀವಿ ನೋಡಿ ಮೇಡಮ್ ಅಂತ ಅಂದರು. ಸರಿ ಹಾಕಿ, ಮತ್ತು ಅವ್ರ ಡಿಲಿವರಿ ಬಾಯ್ ಯಾರು ಅಂತ ಕಂಡುಹಿಡ್ದಾಯ್ತಲ್ಲ, ಅವ್ರ ನಂಬರ್ ಕೊಡಿ ಒಂದು ಸತಿ ಅಂತ ನಾನು ಕೇಳಿದೆ. ಅವ್ರ ನಂಬರ್ ಕೊಡಲೇ ಇಲ್ಲ. ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್, ನಾವು ತೊಗೊಂಡಿಲ್ಲ, ನಾವು ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ. ಯಾರು ಸುಮ್ಮನೆ ಅಂಕರು ದುಡ್ಡು ಕೊಡ್ತೀವಂತ ಒಪ್ಕೊಳಂಗಿಲ್ಲ. ಮಾಡಿದ್ದು ಅಂದರೆ ನನ್ನ ಹತ್ರ ಪ್ರೂಫ್ ಕೂಡ ಇತ್ತು. ಯಾರೂ ಕೂಡ ಆ ರೀತಿ ₹1 ನಾವು ಕೂಡ ನಮ್ಮ ಹತ್ರ ತಪ್ಪಿಲ್ಲ ಅಂದರೆ ₹1 ಕೊಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀವಿ. ಸೊ ತಪ್ಪಿದ್ರೆ ಮಾತ್ರ ಈ ಥರ ರೀಫಂಡ್ ಮಾಡೋಕ್ಕೆ ಸಾಧ್ಯ. ನನ್ನ ಅಮೌಂಟು ನನಗೆ ಬಂದಿದೆ. ನನ್ನ ಹತ್ರ ಇರೋದು 4 ಸ್ಯಾರಿ ಇದು, ಮತ್ತು ತಂಗಿ ಕೂಡ ಅದೇ ಅಡ್ರೆಸ್ಸಿಂದ ಒಂದು ತಂಗಿ ಕೂಡ ಬಂದಿತ್ತು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಒಟ್ಟಿನಲ್ಲಿ 6,500 ನಮಗೆ ಅಮೌಂಟು ಬಂದಿದೆ, ರೀಫಂಡ್ ಆಗಿದೆ. ಅದೆಲ್ಲ ಬಿಲ್ ಕೂಡ ನಾನು ಹಾಕಿದೆ ಅವರಿಗೆ ಕೂಡ, ಸ್ಟೇಷನ್ ಕಡೆಯಿಂದನೂ ಮಾತಾಡ್ಸಿದ್ದೀನಿ, ಮತ್ತು ವಾಪಸ್ ನಾನು ಕೂಡ ಅವರಿಗೆ ಬಿಲ್ ಕೂಡ ಹಾಕಿದ್ದೀನಿ. ಮೇಲೆ ಏನಿದು ಲೇಬಲ್ ಮೇಲೆ ಪ್ರಿಂಟ್ ಇದಿರುತ್ತೆ ನೋಡಿ, ಸೊ ಅದನ್ನೇ ಬಿಲ್ ಹಾಕಿದ್ದೀನಿ. ನನಗೆ ರೀಫಂಡ್ ಆಗಿದೆ 6,500. ಥ್ಯಾಂಕ್ ಯು ಸೋ ಮಚ್.